ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಗಾಂಧಿ ಬಜಾರ್, ನಾನು ಆಲ್ರೆಡಿ ಈ ವಿಡಿಯೋನ ಹಾಕಿದ್ದೀನಿ. ಕೆಲವರು, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ನಾನು ಬೈತಾ ಇಲ್ಲ. ಯಾಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ? ನನಗೆ ಅದು ಗೊತ್ತಿಲ್ಲ. ಏನು ನಾನು ನೋಡಿದ್ದೀರಾ? ನಾನು ಹಿಂದೆ ಮುಂದೆ ಏನು ನೋಡಿದ್ದೀರಾ? ಇವಳು ಸರಿ ಇಲ್ಲ, ಇವಳ ಹತ್ರ ಹೋಗಬೇಡ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ. ನಿನ್ನ ಕಮಿಷನ್ ಎಷ್ಟೇ ಅಂತ ಒಬ್ಬರು ಕಮೆಂಟ್ ಹಾಕ್ತೀರಾ. ಲೇಡೀಸೇ ಒಬ್ಬರು ಹಾಕಿದ್ದಾರೆ, ಇವಳ ಹತ್ರ ಹೋಗಬೇಡಿ, ಇವಳು ದಂಧೆ ನಡೆಸ್ತಾಳೆ ಅಂತ. ಯಾವ ಬೋಳಿ ಮುಂಡೆ, ಬೈಕೋಬಿಡ್ರಿ, ಕೆಟ್ಟದಾಗ ಮಾತಾಡ್ತಿದ್ದೀನಿ ಅಂತ. ಯಾವ ಬೋಳಿ ಮುಂಡೆ ನಾನು ದಂಧೆ ನಡೆಸ್ತಿದ್ದೀನಿ ತೋರಿಸಿ, ಗೊತ್ತಾಯ್ತಾ? ಪ್ರೂವ್ ಮಾಡ್ಬೇಕು ನನಗೆ. ಅವ್ರ ಐಡಿ ಎಲ್ಲ ಬರೆದಿಟ್ಕೊಂಡಿದ್ದೀನಿ, ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ, ಇವತ್ತು ಹೋಗಿ ಕೊಟ್ಟು ಬಂದಿದ್ದೀನಿ. ಕರೆಸ್ತಾರೆ, ಇನ್ನು 2-3 ದಿವಸದಲ್ಲಿ ಕರೆಸ್ತಾರೆ. ಯಾರು ಹಾಕಿದ್ದೀರಾ? ಲೇಡೀಸು ಜೆಂಟ್ಸು. ನಾವು ದಂಧೆ ನಡೆಸ್ತೀವಿ, ನಾವು ಕೆಟ್ಟವರು, ನಾವು ಸರಿ ಇಲ್ಲ, ಅಂಥವ್ರು ಇಂಥವ್ರು ಅಂತ ಹಾಕಿದ್ದೀರಲ್ಲ, ಅವ್ರಿಗೆ ಮಾತ್ರ ಹೇಳ್ತಿರೋದು. ಇದು ಎಲ್ಲರಿಗೂ ಅಲ್ಲ. ನಾನು ಕೇಳ್ತಿರೋದೇನು, ಈಗ ಸಣ್ಣ ಮಕ್ಕಳು ಮನೇಲಿದ್ದರೆ ಓನರ್ಸೇ ಹೇಳ್ತಾರೆ ನಮಗೆ, ಏಜ್ ಆದವ್ರು ಬೇಡಮ್ಮ, ನಮಗೆ ಒಂದು 25-30 ಇದ್ದರೆ ನಮ್ಮ ಮಕ್ಕಳ ಜೊತೆ ಆಟ ಆಡ್ತಾರೆ, ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ, ತಿನ್ನಿಸ್ತಾರೆ, ಅವ್ರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಇರ್ತಾರೆ ಅಂತ. ಅದಕ್ಕೋಸ್ಕರ ಅದನ್ನು ನಾನು ಆ ಥರ ಹಾಕಿದ್ರೆ, ನಿನಗೇನೆ 20 ವಯಸ್ಸೇ ಬೇಕೇನೆ, 25 ವಯಸ್ಸವರೇ ಬೇಕೇನೆ, ನಿನಗೆ ಹಾಗೆ ಹೀಗೆ, ಇವಳ ಹತ್ರ ಹೋಗಬೇಡಿ. ಯಾರು ಏನು ನೋಡಿದ್ದೀರ ನಾನು ಏನು ನೋಡಿದ್ದೀರ? ನಾನೇನು ಅಂತ ನನ್ನ ಫ್ಯಾಮಿಲಿಗೆ ಗೊತ್ತು. ನನ್ನ ಫ್ಯಾಮಿಲಿ ತಲೆ ಕೆಡ್ಸ್ಕೊತಾರೆ. ನೀವೆಲ್ಲ ತಲೆ ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂಥದ್ದು ಏನಿಲ್ಲ. ನಿಮಗೆ ಬೇಕಾದರೆ ನೋಡಿರಿ ನನ್ನ ವೀಡಿಯೋಸ್ನ, ಇಲ್ಲಾಂದರೆ ಮುಚ್ಕೊಂಡಿರ್ರಿ, ಎರಡೂ ಮುಚ್ಕೊಂಡಿರ್ರಿ, ಗೊತ್ತಾಯ್ತಾ? ಬ್ಯಾಡ್ ಕಮೆಂಟ್ಸ್ ಇನ್ನೇನಾದರೂ ಮುಂದಕ್ಕೆ ಬಂದರೆ ಎಷ್ಟು ಜನ ಹಾಕಿದ್ದೀರಾ ಅಷ್ಟು ಜನದ್ದು ಕೊಟ್ಟಿದ್ದೀನಿ, ಒಂದಿಬ್ಬರು ಜನದ್ದಲ್ಲ. ಏನಕ್ಕೆ ಮಾತಾಡ್ತೀರಾ? ಇವತ್ತು ನೋಡಿದ್ರೆ ಬೆಳಗ್ಗೆ ಒಬ್ಬ ನನ್ನ ಶೋಭಾ ಅವರ ಅಣ್ಣ ಅಂತ ಹೇಳಿಬಿಟ್ಟು ಆ ಅಮ್ಮ ಕಾಲ್ ಹಾಕಿದ್ದಾಳೆ. ಆ ಅಮ್ಮನ ಜೊತೆ ಮಾಡಿದೆ, ಅವನಿಗೂ ಬೈದಿದ್ದೀನಿ, ಬೋಳಿ ಮಗನೇ, ನೀನು ಅಣ್ಣನೇನೋ ನನಗೆ, ಯಾವನ ನೀನು ಯಾಕೋ ಹೆಂಗಸ್ರಿಗೆಲ್ಲ ಯಾಮಾರಿಸ್ತಿದ್ಯಾ ಅಂತ. 30,000 ಕೊಡಿಸ್ತೀನಿ, 40,000 ಕೊಡಿಸ್ತೀನಿ ಅಂತ ಎಷ್ಟು ಜನ ನನ್ನ ಹೆಸರು ಹೇಳ್ಕೊಂಡು ನಂದು ಸ್ಕ್ರೀನ್ಶಾಟ್ ತೊಗೊಂಡು, ನಾನೇ ಶೋಭಾ ಮೇಡಮ್ ಬ್ಯುಸಿ ಇದ್ದಾರೆ, ದಯವಿಟ್ಟು ಹೋಗಬೇಡಿ. ದಯವಿಟ್ಟು ನನ್ನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಮೋಸ ಮಾಡ್ತಿದ್ದಾರೆ. ನನ್ನ ಐ ಡಿ ತೊಗೊಂಡು ಮೋಸ ಮಾಡ್ತಿದ್ದಾರೆ, ನನ್ನ ಫೋಟೋ ತೊಗೊಂಡು ಮೋಸ ಮಾಡ್ತಿದ್ದಾರೆ, ನನ್ನ ನಂಬರ್ ತೊಗೊಂಡು ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, 40,000 50,000 ಎಲ್ಲೂ ಸಂಬಳ ಕೊಡಲ್ಲ. ಇವತ್ತೊಬ್ಬಳು ಲೇಡಿ, ಮೇಡಮ್ ನಿಮ್ಮ ಅಣ್ಣ ಅಂತ ನೋಡಿ ಲೈನಲ್ಲಿದ್ದಾಳೆ ಅಂತಲೇ ಹಾಕಿದ್ರು. ನನಗೆ 2 ಅಣ್ಣದಿರಿದ್ದಾರೆ, ಅವ್ರು ಬೇರೆ ಬೇರೆ ಕೆಲಸದಲ್ಲಿದ್ದಾರೆ. ನನ್ನ ಏಜೆನ್ಸಿನಲ್ಲಿ ನಾನು ಒಬ್ಬಳೇ ಮಾಡ್ತಿರೋದು. ನಾನು ಯಾವ ಹುಡುಗನೂ ಇಟ್ಕೊಂಡಿಲ್ಲ, ಯಾವ ಹುಡುಗಿನೂ ಇಟ್ಕೊಂಡಿಲ್ಲ, ನಾನು ಇಂಡಿಪೆಂಡೆಂಟಾಗಿ ಮಾಡ್ತಿರೋದು. ನಾನು ಯಾರೇ ನಿಮ್ಮ ಜೊತೆ ಕಾಲಲ್ಲಿ ಮಾತಾಡಿದ್ರು, ವೀಡಿಯೋ ಕಾಲ್ ಮಾತಾಡ್ತೀನಿ ಒಂದ್ಸಲಿ. ಯಾಕಂದರೆ ಇವಾಗ ನಾನು ವೀಡಿಯೋ ಫೋಟೋಸ್ ವೀಡಿಯೋಸ್ ಇಲ್ಲಿ ನೋಡ್ತಾ ಇದ್ದೀರಾ. ರಿಯಲ್ ಆಗಿ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಇಂಥ ದಿವಸ ಬನ್ನಿ, ನಿಮ್ಮ ಟಿಕೆಟ್ ಕಳಿಸಿ ನನಗೆ ಅಂತೀನಿ. ನಾನು ಅದನ್ನು ಓನರ್ ಕಳಿಸ್ತೀನಿ. ಓನರ್ ಕಳಿಸಿದ ಮೇಲೆ ಇವತ್ತು ನೀವು ಹತ್ರಮ್ಮ, ಬಸ್ ಹತ್ರಮ್ಮ ಅಂದರೆ ನಾಳೆ ಬೆಳಗ್ಗೆ ನಾನು ಮೆಜೆಸ್ಟಿಕ್ ಬಂದು ನಿಮ್ಮನ್ನು ಪಿಕ್ ಮಾಡ್ತೀನಿ. ಅದು ಬಿಟ್ಬಿಟ್ಟು ಹುಡುಗರೇ ಸುಮಾರು ಜನ ಬ್ಯಾಡ್ ಕಮೆಂಟ್ಸು, ಹುಡುಗರು ಆಗ್ತಾಯಿದ್ದಾರೆ, ಹುಡುಗಿರು ಆಗ್ತಿದ್ದಾರೆ. ಅದೇನು ನಮ್ಮನ್ನು ಕಂಡು ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ರು? ಅಮ್ಮ ತಾಯಿ, ಹಾಲು ಕುಡಿದ್ಬಿಡ್ರಮ್ಮ, ಒಂದು ಬೀನ್ಗೆ ಕುಡಿದ್ಬಿಡ್ರಮ್ಮ, ಗೊತ್ತಾಯ್ತಾ? ನನ್ನ ಹತ್ರ ಕೆಲಸ ಮಾಡ್ತಿರೋರು, ಗಂಡ ಬಿಟ್ಟವ್ರು ಇರ್ಬೋದು, ಗಂಡ ಸತ್ತವ್ರು ಇರ್ಬೋದು, ಅಕಸ್ಮಾತ್ ಗಂಡ ಸತ್ತೋಗಿರೋರು ಇರ್ಬೋದು, ಅವ್ರ ಮನೆ ಫ್ಯಾಮಿಲಿ ಪ್ರಾಬ್ಲಮ್ಗೋಸ್ಕರ ನನ್ನ ಹತ್ರ ಮಾಡ್ತಿದ್ದಾರೆ ಹೊರತು, ನಾನೇನೋ ಒಂದು ಅನ್ನಕ್ಕೆ ದಾರಿ ಮಾಡಿದ್ದೀನಿ ಹೊರತು, ಗೊತ್ತಾಯ್ತಾ? ನೀವೆಲ್ಲ ಕೂತ್ಕೊಂಡು ನಿಮ್ಗೆ ಕಿತ್ತಕ್ಕೆ ಏನು ಕೆಲಸ ಇಲ್ವಲ್ಲ. ನಿಮಗೆ ಕೆಲಸ ಇದ್ದರೆ ನೀವು ಈ ಥರ ಬ್ಯಾಡ್ ಕಮೆಂಟ್ಸ್ ನಮ್ಗೆ ಹಾಕಲ್ಲ. ನೀವು ಒಂದು ಹೆಣ್ಣಾಗಿ ಇಷ್ಟು ಕೆಲಸ ಮಾಡ್ತಾ ಇದ್ದೀವಲ್ಲ ಅನ್ನೋದಕ್ಕೆ ಇದು ಮಾಡಿ, ಹೆಲ್ಪ್ ಮಾಡಿ. ಈ ಥರ ಮಾಡ್ತಿದ್ದೀರಾ ಮೇಡಮ್, ಬಿಸ್ನೆಸ್ ಮಾಡ್ತಿದ್ದೀರಾ, ಈ ಥರ ಕೆಲಸ ಮಾಡ್ತಿದ್ದೀರಾ, ಎಷ್ಟೋ ಜನಕ್ಕೆ ದಾರಿ ದೀಪ ಆಗಿದ್ದೀರಾ ಅಂತ ಹೇಳಿ. ಅದು ಬಿಟ್ಬಿಟ್ಟು ಯಾಕೆ ನಿಮ್ಗೆ ಅಕ್ಕ ತಂಗಿದಿರಿಲ್ವಾ? ನಿಮ್ಗೆ ಅಪ್ಪ ಅಮ್ಮ ಇಲ್ವಾ? ನಾನು ಒಬ್ಬಳೇನೆ ನಿಮಗೆ ಕಣ್ಣಿಗೆ ಕೆಟ್ಟದವಳಾಗಿ ಕಾಣ್ತಿರೋದು. ಅದೇ ಇವತ್ತೇ ಹೇಳ್ತಾ ಇದ್ದೀನಲ್ಲ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ಹುಡುಗರಾಗಲಿ ಹುಡುಗಿರಾಗಲಿ ಯಾರಾದರೂ ಬ್ಯಾಡ್ ಕಮೆಂಟ್ಸ್ ಹಾಕಿ ವಿಡಿಯೋ ಹಾಕಿದ್ರು, ಇವಾಗಲೇ ಒಂದು 10-15 ನಂಬರ್ ಕೊಟ್ಟಿದ್ದೀನಿ ನಾನು. ಇವಾಗ ಇನ್ನು ಮುಂದಕ್ಕೆ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ಅದು.